ಒಂದು ಸರಿ ವಿಧಾನಸೌಧದಲ್ಲಿ ನಾಗರಾಜ ಸೇರ್ಕೊಂಡ್ಬಿಡ್ತಂತೆ. ಎಲ್ಲ ಅಧಿಕಾರಿಗಳು ಅವ್ರಿಗೆ ಹೌಹಾರಿದ್ರು, ಯಾವ ಫೈಲ್ನಲ್ಲಿ ಎಲ್ಲಿ ಸಿಕ್ಬಿಡುತ್ತೋ ಅದು ನಾಗರಾವು ಕಚ್ಚಿಬಿಡುತ್ತೋ ಅಂತ. ಆಗ IAS ಆಫೀಸರು ಯಾರನ್ನೋ ಕೇಳಿದರು, ಅಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಾಗರಾವ್ ಹಿಡಿಯೋನೋ ಒಬ್ಬ ಇದ್ದಾನೆ ಅಂತ ತಿಳಿದು ಬಂತು. ಅವನು ಕರೆಸಿದರು. ಅವನು ವಿಧಾನಸೌಧಕ್ಕೆ ಬಂದ 5 ನಿಮಿಷದಲ್ಲಿ ಅವನು ನಾಗರಾವನ ಹಿಡಿದು ಬುಟ್ಟಿಗೆ ಹಾಕ್ಕೊಂಡ. ಅದಾದಮೇಲೆ ಅವನು ಹಾವಾಡಿಗ ಕೇಳಿದ್ನಂತೆ ಅಧಿಕಾರಿಗಳನ್ನು, ಸ್ವಾಮಿ ಅದೇನೋ ವಯಸ್ಸಾದರೆ ಕೊಡ್ತೀರಂತಲ್ಲ, ನನಗೂ ಭಾಳ ವಯಸ್ಸಾಗಿದೆ, ಅದೇನೋ ಏನೋ ಕೊಡ್ತಾರಲ್ಲ ಅದನ್ನು ಮಂಜೂರು ಮಾಡಿಕೊಡ್ರಿ ಅಂತ. ಎಂಥದ್ದು ವೃದ್ಧಾಪ್ಯ ವೇತನ ಏನೋ ಅಂತ. ಅದಕ್ಕೆ ಅವರು IAS ಆಫೀಸರು ನೀನೊಂದು ಅರ್ಜಿ ಕೊಡು ಅಂದ್ರಂತೆ. ಹಂಗೆ ಹೇಳಿದ ತಕ್ಷಣವೇ ಅವನು ಹಾವು ಬಿಟ್ಟಿಲಿತ್ತಲ್ಲ ಆ ಮುಚ್ಚಳ ತೆಗೆದು ಬಿಟ್ಬಿಟ್ನಂತೆ ಇದ್ರಾಗೆ ವಿಧಾನಸೌಧದಾಗೆ. ಏ ಹಾವು ಹೋಗ್ತಾ ಇದ್ದ ಕಣೋ, ಹಿಡಿಯೋ ಅಂದರೆ ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ನಂತ. ಅವನು ಅರ್ಜಿ ಕೊಟ್ಟರೆ ಯಾವ ಕೆಲಸನೂ ವಿಧಾನಸೌಧದಲ್ಲಿ ಅಷ್ಟು ಬೇಗ ಆಗಲ್ಲ. ನೀವು ಮಾಡಬೇಕಾದ್ದೇನು, ಬುಸುಗುಡಬೇಕು. ಬುಸುಗುಡಿದ್ರೆ ಮಾತ್ರ ನಿಮ್ಮ ಕೆಲಸ ಬೇಗ ಆಗುತ್ತೆ, ಹೊರತು ಇಲ್ಲದ್ರೆ ಬೇಗ ಆಗಲ್ಲ.